ಇಮಿಡಿಯೇಟ್ ಆಗಿ ಪಿಜ್ಜಾವನ್ನ ತಿನ್ಬೇಕು ಅನಿಸ್ತಾ ಇದೆ, ಆದರೆ ಮಾಡೋಕೆ ಓವೆನ್ ಇಲ್ಲ ಅಂತ ಹೇಳಿ ಏನಾದರೂ ಬೇಜಾರಾಗ್ತಾ ಇದ್ರೆ ಓವನ್ ಅಂತೂ ಬೇಕೇ ಬೇಕಿಲ್ಲ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮನೆಯಲ್ಲೇ ನೀವು ಮಾಡ್ಕೊಳ್ಬಹುದು. ಇದಕ್ಕಾಗಿ ಏನು ತುಂಬ ಖರ್ಚೇನು ಬೇಕಾಗಿಲ್ಲ. ಸೊ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಸೊ ಗೈಸ್, ವಿಡಿಯೋವನ್ನು ಶುರು ಮಾಡೋಕ್ಕೆ ಮುಂಚೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ. ಫಸ್ಟ್ ನಾವಿಲ್ಲಿ ಒಂದು ಬೌಲನ್ನು ತೆಗೆದುಕೊಂಡು ಒಂದು 2 ಕಪ್ಪಷ್ಟು ಮೈದಾವನ್ನು ಸೇರಿಸ್ಕೊಳ್ಳೋಣ. ಸೊ 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡು, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳಿದರೆ ತುಂಬ ಬೇಕಿಲ್ಲ, ಸ್ವಲ್ಪವನ್ನು ಸೇರಿಸ್ಕೊಂಡು ಒಂದ್ಸಲ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಮಿಕ್ಸ್ ಆದಮೇಲೆ ನೀವು ಒಂದು 1/4 ಕಪ್ಪಷ್ಟು ಇದಕ್ಕೆ ಮೊಸರನ್ನು ಸೇರಿಸ್ಕೋಬೇಕು. ನೆಕ್ಸ್ಟು 1/2 ಕಪ್ಪಷ್ಟು ಮಿಲ್ಕನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನೀರನ್ನು ಹಾಕೋದು ಬೇಕಿಲ್ಲ ಆ್ಯಂಡ್ ನೀರಿನ ಅವಶ್ಯಕತೆಯೂ ಕೂಡ ಇಲ್ಲ. ಸೊ ನೀವು ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ನೋಡ್ಕೊಂಡು ನೀವು ಇನ್ ಕೇಸ್ ಏನಾದರೂ ನಿಮಗೆ ಹಾಲಿನ ಅವಶ್ಯಕತೆ ಇತ್ತು, ಗಟ್ಟಿ ಆಗ್ತಾ ಇದೆ ಅಂತ, ಕಲಸೋಕೆ ಕಷ್ಟ ಆಗ್ತಾ ಇದೆ ಅಂತ ಅನಿಸಿದರೆ ನೀವು ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾನೆ ಹೋಗಬೇಕು, ನೀರನ್ನು ಹಾಕಬಾರ್ದು. ಸೊ ನೀಟಾಗಿ ಕಲಸಿದ ಮೇಲೆ ಇದಕ್ಕೆ ನೀವು ಆಲಿವ್ ಆಯಿಲನ್ನು ಹಾಕ್ಕೊಳ್ಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲನ್ನು ಹಾಕಿ ಅಗೇನ್ ನೀವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ನೀಟಾಗಿ ಕಿವುಚೋ ರೀತಿ ಕಲಿಸ್ಕೊಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಈ ರೀತಿ ಕಲಿಸ್ಕೊಂಡ್ಮೇಲೆ ನೋಡಿ ಇವಾಗ ಸಾಫ್ಟಾಗಿ ಇವಾಗ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಇದನ್ನು ಏನು ಮಾಡಿ ಅಂತ ಹೇಳಿದ್ರೆ ಅಗೇನ್ ಒಂದ್ಸಲ ನೀವು ಈ ರೀತಿ ಕೈಯಲ್ಲಿ ಮಾಡಿಕೊಂಡು ಆಯಿಲನ್ನು ನೀವು ಅದ್ರ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ನೀಟಾಗಿ ಎಲ್ಲ ಸುತ್ತಲೂ ನೀವು ಸವರಿ. ಸೊ ಇದನ್ನು ನೀವು 1 ಅವರ್ ಇದನ್ನು ಬಿಟ್ಬಿಡಬೇಕು ಅಂತ ಹೇಳಿದರೆ, ಸೊ ಇದು ನೀಟಾಗಿ ಮಾಡ್ಕೊಂಡ್ಮೇಲೆ 1 ಅವರ್ ಇದನ್ನು ಹಿಟ್ಟು ಬೆಳಿಬೇಕು ಅಂತ ಹೇಳ್ತೀವಲ್ವ, ಸೊ ಅವಾಗ 1 ಅವರ್ ಬಿಟ್ಟ ಮೇಲೆ ನಾವು ಇನ್ಸ್ಟೆಂಟಾಗಿ ಮನೆಯಲ್ಲಿ ಪಿಜ್ಜಾ ಸಾಸನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಇಲ್ಲಿ ನಾನು ಟೊಮೆಟೊ ಸಾಸನ್ನು ಹಾಕ್ಕೊಂಡಿದ್ದೀನಿ, ನೆಕ್ಸ್ಟು ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲೀಸ್ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದು ಹಬ್ಸ್ ಎಲ್ಲ ಇರುತ್ತೆ ನೋಡಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಇನ್ಸ್ಟೆಂಟ್ ಆಗಿ ನಾನು ಪಿಜ್ಜಾ ಸಾಸನ್ನು ಮಾಡ್ಕೊಂಡಿರೋದು. ಸೊ ಮನೆಯಲ್ಲಿ ಎಲ್ಲ ಇತ್ತು, ಸೊ ತಕ್ಷಣಕ್ಕೆ ಆಗಬೇಕು, ತುಂಬ ಮಾಡ್ಕೊಳಕ್ಕಾಗಲ್ಲ ಅಂದರೆ ಈ ರೀತಿ ಮಾಡಿಕೊಂಡ್ರೆ ಓಕೆ, ತುಂಬಾ ಚೆನ್ನಾಗಿ ಬಂದಿರುತ್ತೆ. ಸೊ ನೆಕ್ಸ್ಟ್ ಇವಾಗ 1 ಅವರ್ ಆದಮೇಲೆ ಹಿಟ್ಟು ಕೂಡ ನೀವೇ ನೋಡ್ತಾ ಇರ್ಬೋದು ನೋಡಿ, ನೀಟಾಗಿ ಹಿಟ್ಟು ಕೂಡ ಬೆಳೆದಿರುತ್ತೆ ಆ್ಯಂಡ್ ಸಾಫ್ಟಾಗೂ ಕೂಡ ಇರುತ್ತೆ. ಸೊ ನಿಮಗೆ ಅದು ಮುಟ್ಟುವಾಗ ಗೊತ್ತಾಗುತ್ತೆ ಸೊ ಹಿಟ್ಟು ನೀಟಾಗಿ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದರೆ ಅಗೇನ್ ನೀವು ಒಂದ್ಸಲ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಂತ ಹೇಳಿದರೆ ಕಿವುಚಿ ಕಲಿಸಿದ ಮೇಲೆ ಸೊ ಈ ರೀತಿ ಒಂದು ಬಾಲ್ ಶೇಪಲ್ಲಿ ನೀವು ಎಷ್ಟು ಅಗಲಕ್ಕೆ ಬೇಕು ನಿಮಗೆ ಪಿಜ್ಜಾ ಅಷ್ಟು ಅಗಲಕ್ಕೆ ಇದನ್ನು ತೆಗೆದುಕೊಂಡು ನೀವು ಬೇಸನ್ನು ಇವಾಗ ರೆಡಿ ಮಾಡ್ಕೊಳ್ಬೇಕು, ಪಿಜ್ಜಾ ಬೇಸನ್ನು. ಸೊ ನೋಡಿ ನಾನಿಲ್ಲಿ ಮಿನಿ ಪಿಜ್ಜಾ ಅಂತ ಹೇಳಿದ್ದೀನಲ್ವ, ಸೊ ಮಿನಿ ಪಿಜ್ಜಾವನ್ನು ಮಾಡ್ತಾ ಇರೋದ್ರೆ ನಾನು ಚಿಕ್ಕದಾಗಿ ತೆಗೊಳ್ತಾ ಇದ್ದೀನಿ. ಸೊ ಇನ್ ಕೇಸ್ ಇದೇ ನೀವು ಬೇಕಾದ್ರೆ ದೊಡ್ಡದಾಗಿ ತೆಗೆದುಕೊಂಡು ಬೇಕಿದ್ರೆ ಮಾಡಬಹುದು. ಇದಕ್ಕಾಗಿ ಸೊ ನಿಮಗೆ ಯಾವುದೇ ರೀತಿಯ ಓವನ್ ಬೇಕಿಲ್ಲ, ಜೊತೆಗೆ ನಾನು ಯಾವುದೇ ರೀತಿ ಈಸ್ಟನ್ನು ಕೂಡ ಇಲ್ಲಿ ಬಳಸಿಲ್ಲ. ಸೊ ಇವಾಗ ನೋಡಿ ಈ ರೀತಿ ಒಂದು 2ರಿಂದ 3 ಮಾಡಿಕೊಂಡು ನಾನು ಪ್ಯಾನನ್ನು ಬಿಸಿ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೆ. ಸೊ ಮೇಲೆ ನಿಮಗೆ ಏನು ಕಾಣಿಸ್ತಾ ಇದೆ ಅಲ್ವಾ ಡಿಸೈನು, ಸೊ ಅದನ್ನು ನಾನು ಫೋರ್ಕ್ ಸ್ಪೂನಿಂದ ಈ ರೀತಿ ಮಾಡ್ಕೊಂಡಿರೋದು. ಸೊ ನೆಕ್ಸ್ಟ್ 2 ಸೈಡು ನೀವು ಇದನ್ನು ಲೋ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೋಬೇಕು. ಒಂದು ಹಾಫ್ ಕುಕ್ ಆದರೆ ಸಾಕು, ಒಂದು ಅರ್ಧಂಬರ್ಧ ಅಂತ ಹೇಳ್ತೀವಲ್ವ, ಸೊ ಆ ರೀತಿ 2 ಸೈಡಲ್ಲೂ ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕು. ಯಾಕೆಂದರೆ ಆ ಹಿಟ್ಟು ಸ್ವಲ್ಪ ದಪ್ಪ ಇರೋದ್ರಿಂದ ಒಳಗಡೆ ಸಹ ಚೆನ್ನಾಗಿ ಬೇಯಬೇಕು. ಸೊ ಮಂದ ಉರಿಯಲ್ಲಿ ನೀವು ಇದನ್ನು ಒಂದು ಹಾಫ್ 2 ಸೈಡನ್ನು ಬೇಯಿಸ್ಕೊಳ್ಳಿ. ಸೊ ಇವಾಗ ನೋಡಿ ಪಿಜ್ಜಾ ಬೇಸ್ ರೆಡಿ ಇದೆ. ಇವಾಗ ಏನು ನೀವು ಇನ್ಸ್ಟೆಂಟ್ ಆಗಿ ಸಾಸನ್ನು ರೆಡಿ ಮಾಡ್ಕೊಂಡಿದ್ರೆ ಆ ಸಾಸನ್ನು ನೀವು ಇವಾಗ ಬೇಸ್ ಮೇಲೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಸೊ 2 ಕಡೆನೂ. ಆ್ಯಂಡ್ ಅದಾದಮೇಲೆ ಮೇಲೆ ನಿಮಗೆ ಬೇಕಾಗಿರುವಂತಹ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸ್ವಲ್ಪ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಈರುಳ್ಳಿ, ಕಾರ್ನ್, ನಿಮ್ಗೆ ಏನೇನು ಬೇಕು ಎಲ್ಲವನ್ನು ಸೇರಿಸ್ಕೊಳ್ಳಿ. ನೀವು ಇಷ್ಟಪಟ್ಟು ತಿನ್ನುವಂತಹ ವೆಜಿಟೇಬಲ್ಸ್ ಎಲ್ಲ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬಹುದು. ಸೊ ನಾನಿವಾಗ ಟೊಮ್ಯಾಟೊ, ಕ್ಯಾಪ್ಸಿಕಮ್, ಈರುಳ್ಳಿ ಆ್ಯಂಡ್ ಕಾರ್ನನ್ನು ಸ್ವಲ್ಪ ಕಾರ್ನನ್ನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಸೊ ಇಲ್ಲಿ ನೋಡಿದರೆ ನೆಕ್ಸ್ಟ್ ಇವಾಗ ಇಲ್ಲಿ ಆಲಿವ್ಸ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸೊ ಇನ್ ಕೇಸ್ ಇದೆಲ್ಲ ಇದ್ದರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡಿಕೊಂಡು. ಸೊ ನೆಕ್ಸ್ಟ್ ನೀವು ಇವಾಗ ಚೀಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಚೀಸನ್ನು ತುರಿದು ಈ ರೀತಿ ಸ್ವಲ್ಪನೇ ಮೇಲೆ ಹಾಕ್ಕೊಳ್ಳಿ. ಸೊ ಚೀಸ್ ಎಷ್ಟಿರುತ್ತೆ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ನೀವು ಈ ರೀತಿ ಅಗೇನ್ ನೀವು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ಲೋ ಫ್ಲೇಮಲ್ಲಿ ನೀವು ಇದನ್ನು ಈ ರೀತಿ ಬೇಯಿಸ್ಕೋಬೇಕು. ಚೀಸ್ ಮೆಲ್ಟ್ ಆಗೋದು ನಿಮಗೆ ಕಾಣಿಸುತ್ತೆ. ಸೊ ಅಲ್ಲಿವರೆಗೂ ನೀವು ಇದನ್ನು ಲೋ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೋಬೇಕು. ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ,
ಚೀಸ್ ಕೂಡ ನೀಟಾಗಿ ಮೆಲ್ಟ್ ಆಗಿದೆ. ಸೊ ಅಂಡ್ ಅದಾದ್ಮೇಲೆ ನೀವು ಚಿಲ್ಲಿ ಫ್ಲೇಕ್ಸ್ಗಳಿತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಹಾಕೊಳ್ಳಿ. ಹರ್ಬ್ಸ್ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಮೇಲೆ ಇತ್ತು ಅಂತ ಹೇಳಿದ್ರೆ ಉದುರಿಸ್ಕೊಳ್ಳಿ. ಸೊ ಇವಾಗ ನೋಡಿ, ವಿತೌಟ್ ಓವನ್ ಅಲ್ಲಿ ನಾವು ಪ್ಯಾನ್ ಅಲ್ಲೇ ನಾವು ಎಷ್ಟು ನೀಟಾಗಿ ಪಿಜ್ಜಾವನ್ನ ಮಾಡ್ಕೊಂಡಿದ್ವಿ ಅಂತ ಹೇಳಿ. ಸೊ ಮನೇಲಿ ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗಿಯೂ ಚೆನ್ನಾಗಿ ಬರುತ್ತೆ. ಸೊ ಏನ್ ನೀವು ಪಿಜ್ಜಾವನ್ನ ತಿಂತೀರಾ ಅದೇ ಟೇಸ್ಟ್ ನಿಮ್ಗೂ ಸಿಗುತ್ತೆ. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಒಂದು ಟಿಪ್ ಅನ್ನ ನೋಡ್ಕೊಂಬರೋಣ ಬನ್ನಿ. ವಾಟರ್ ಬಾಟಲ್ಗಳನ್ನ ವೇಸ್ಟ್ ಅಂತ ಹೇಳಿ ಬಿಸಾಕೋಕೆ ಹೋಗಬೇಡಿ. ಅದನ್ನ ತೆಗೆದುಕೊಂಡು ಒಂದೊಳ್ಳೆ ಆರ್ಗನೈಸರ್ ಆಗಿ ಕೂಡ ನಾವು ಮಾಡ್ಕೊಳ್ಬಹುದು. ಈ ರೀತಿ ಕಟ್ ಮಾಡಿಕೊಂಡು ಮುಂಭಾಗವನ್ನ ಹೀಗೆ ನೀವು ಎತ್ಕೊಂಡ ಮೇಲೆ ಸೊ ಅದನ್ನ ನೀವು ಬೇಳೆಕಾಳುಗಳಿರಬಹುದು, ಉದ್ದಿನ ಬೇಳೆ, ಹೆಸರು ಕಾಳು, ಕಡಲೆಕಾಳು ಅಥವಾ ಅಕ್ಕಿ, ರಾಗಿ, ಗೋಧಿ, ಸೊ ಏನನ್ನಾದ್ರೂ ನೀವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದ್ರೆ ಈ ರೀತಿ ಟ್ರಿಕ್ಸ್ ಅನ್ನ ನೀವು ಟ್ರೈ ಮಾಡಿ ನೋಡಿ. ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ. ಜೊತೆಗೆ ಸೊ ಯಾವುದೇ ಕಾಳುಗಳು ಕೂಡ ವೇಸ್ಟ್ ಆಗಲ್ಲ. ಟಿಪ್ ಹೇಗನ್ಸ್ತು? ಇಷ್ಟ ಆಯ್ತಾ?